ಹಾಯ್ ಸ್ನೇಹಿತರೆ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇದು ಬಂದು ಶನಿವಾರ ಬೆಳಗ್ಗೆ ವಿಡಿಯೋ. ನಾನು ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ನಂಜಪ್ಪ ಸರ್ಕಲಲ್ಲಿರೋ ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಒಂದು ವಾರನೂ ಮಿಸ್ ಮಾಡಲ್ಲ, ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗ್ತೀನಿ. ನನಗೆ ದೇವಸ್ಥಾನಕ್ಕೆ ಹೋದ್ರೇ ಒಂಥರ ಸಮಾಧಾನ. ಇವತ್ತೇನೋ ಅಷ್ಟೊಂದು ಜನ ಇರಲಿಲ್ಲ, ಕಮ್ಮಿ ಜನ ಇದ್ದರು. ಹಂಗಾಗಿ ನಾನು ಮಹಾಮಂಗಳಾರತಿ ಮುಗಿಸ್ಕೊಂಡೇ ಹೋಗೋಣ ಅಂತೇಳಿ ವೆಯ್ಟ್ ಮಾಡಿದೆ. ಯಾಕಂದರೆ ನಾನು ಪ್ರತಿ ವಾರ ಮಹಾಮಂಗಳಾರತಿಗೆ ವೆಯ್ಟ್ ಮಾಡಲ್ಲ. ನಾನಿವತ್ತೇನು ಅಂದ್ಕೊಂಡಿದ್ದಿಲ್ಲ ಎಳ್ಬತ್ತಿ ಹಚ್ಚಬೇಕು ಅಂತ. ನನ್ನ ತಂಗಿ ಹಚ್ತೀನಿ ಅಂದ್ಲು, ಸರಿ ಆಯಿತು ಅಂತೇಳಿ ನಾನು ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡೆ. ಅಷ್ಟೊಂದು ಜನ ಏನು ಇರಲಿಲ್ಲ. ಬಟ್ ಮಹಾಮಂಗಳಾರತಿ ನಾನು ತುಂಬ ದಿನ ಆಗಿತ್ತು ನೋಡಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವತ್ತು ಸುಮಾರು 1 ತಿಂಗಳಾಗಿತ್ತು ನಾನು ಮಹಾಮಂಗಳಾರತಿಗೆ ಹೋಗೋಕ್ಕಾಗಿರಲಿಲ್ಲ. ಯಾಕಂದರೆ ನನ್ನ ಮಗಳಿಗೆ ಕಾಲೇಜಿಗೆ ನಾನೇ ಡ್ರಾಪ್ ಮಾಡೋದ್ರಿಂದ ನನಗೆ ಟೈಮೇ ಸಿಗೋದಿಲ್ಲ. ಬೆಳಗ್ಗೆ ಸಂಜೆ 2 ಟೈಮು ಮಹಾಮಂಗಳಾರತಿ ಇರುತ್ತೆ. ಆದರೆ ನಾನು ಬೆಳಗ್ಗೆನೇ ಹೋಗೋದಕ್ಕೆ ನನಗಿಷ್ಟ. ಯಾಕಂದರೆ ಬೆಳಗ್ಗೆ ಹೋದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಸಂಜೆ ಟೈಮಲ್ಲಿ ಹೋಗಲ್ಲ. ಯಾವಾಗಾದರೂ ಬೆಳಗ್ಗೆ ಹೋಗೋದಕ್ಕೆ ನನಗಾಗೋದೇ ಇಲ್ಲ, ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಸಂಜೆ ಹೋಗೋ ಆಪ್ಷನ್ ಇಟ್ಕೋತೀನಿ. ಅದೇನೋ ಗೊತ್ತಿಲ್ಲ, ನನಗೆ ಈ ದೇವಸ್ಥಾನಕ್ಕೆ ಬಂದಾಗ ಮನಸ್ಸಿಗೆ ತುಂಬ ಅಂದರೆ ತುಂಬ ಸಮಾಧಾನ ಆಗುತ್ತೆ. ನನಗೇನಾದರೂ ತುಂಬ ಬೇಜಾರಾದಾಗ, ಖುಷಿಯಾದಾಗ, ನನಗೆ ಎಷ್ಟೇ ಬೇಜಾರಲ್ಲಿದ್ದರೂ ನಾನು ಈ ದೇವಸ್ಥಾನಕ್ಕೆ ಬರೋದು ಮಾತ್ರ ಮಿಸ್ ಮಾಡಲ್ಲ. ಪ್ರತಿ ಶನಿವಾರ ಬಂದೇ ಬರ್ತೀನಿ. ಇವತ್ತಿನ ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬೆಣ್ಣೆ ಅಲಂಕಾರ ಮಾಡಿದರು. ಅದು ಮಂಗಳಾರತಿ ತೊಗೊಂಡು ಇಲ್ಲಿ ಸಿಹಿ ಪೊಂಗಲ್ ಕೊಡ್ತಾರೆ. ಅದಂತೂ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂತೂ ಇಂತೂ ತುಂಬ ದಿನಗಳ ನಂತರ ನಾನು ಮಹಾಮಂಗಳಾರತಿ ಮುಗಿಸ್ಕೊಂಡೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.